ದೊಡ್ಡ ಸಮಾಧಾನಕರ ಸಂಗತಿ ಅಂತಂದರೆ ಸುನೀತಾ ವಿಲಿಯಮ್ಸ್ ಸೇಫಾಗಿ ಭೂಮಿಗೆ ಬರ್ತಾರೆ. ಏನು ಸಾಮಾನ್ಯ ಸಂಗತಿನ? ನಮ್ಮ ಮನೆಯಲ್ಲಿ ಯಾರಾದರೂ ಅಪ್ಪಿ ತಪ್ಪಿ ಮನೆ ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿದ್ರು ಅಂದ್ರುಗಳು ಕೀ ತಗೊಂಡು ಹೋಗಿದ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ನಮಗೆ, ಒಳಗಡೆ ಇದ್ದಂಥವ್ರಿಗೆ. ನಮ್ಮ ಮನೆಗಳಲ್ಲಿ ಅಂಥದ್ರಲ್ಲಿ ಈ ತ್ರಿಶಂಕು ಸ್ವರ್ಗ ಅಂತ ಅಂತಾರಲ್ಲ ಪುರಾಣದಲ್ಲಿ, ಹಾಗೆ ಎಲ್ಲೋ ಹೋಗಿ ಯಾವುದೋ ಉಪಗ್ರಹದಲ್ಲಿ ಎಲ್ಲೋ ಹೋಗಿ ನಿಂತ್ಕೊಂಡ್ಬಿಟ್ರೆ ಅವ್ರ ಗತಿ ಏನಾಗಬೇಕು? ಕೆಲವೇ ದಿನಗಳಿಗೆ ಹೋದಂಥ ಸುನೀತಾ ವಿಲಿಯಮ್ಸ್ ಹಿಂಗೆ ತಿಂಗಳುಗಟ್ಟಲೆ ಆದರೂ ಕೂಡ ವಾಪಸ್ ಬರಲ್ಲ ಅಂದರೆ ಏನು ರೀ ಅರ್ಥ? ಅದು ಹೆಂಗೆ ಆಗಬೇಕು? ತಾಂತ್ರಿಕ ತೊಂದರೆಗಳಿಂದಾಗಿ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತು ನೌಕೆ, ಅಲ್ಲೇ ಇದ್ದಾರೆ. ಆದರೆ ಈಕೆ ಮನಸ್ಥಿತಿ ನೋಡಿ, ಹ್ಯಾಟ್ಸ್ ಆಫ್. ಯಾಕೆಂದರೆ ಈಕೆ ಮಾತಾಡುವಂಥ ರೀತಿ, ಹೇಳುವಂಥ ಮಾತು, ಭಗವದ್ಗೀತೆಯೇ ನನಗೆ ಪ್ರೇರಣೆ ಅನ್ನುವಂಥ ಮಾತನ್ನು ಸುನೀತಾ ವಿಲಿಯಮ್ಸ್ ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ವಾಪಸ್ ಬಂದಾದ ಮೇಲೂ ಕೂಡ ಅವರಿಗೆ ಸಂಕಷ್ಟಗಳಿದೆ. 100 ಗ್ರಾಮ್ ತೂಕ ಎತ್ತಕ್ಕಾಗಲ್ಲ ಭೂಮಿಯ ಗುರುತ್ವಾಕರ್ಷಣ ಬಲದಿಂದಾಗಿ. ಆ ಥರ ಸಮಸ್ಯೆಗಳಿದೆ. ಇದೆಲ್ಲದರ ಹೊರತಾಗಿ ಆಕೆ ಸುರಕ್ಷಿತವಾಗಿ ಬರಲಿ ಅನ್ನುವಂಥದ್ದೇ ಎಲ್ಲರ ಹಾರೈಕೆ.